ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಒಳಗೇರಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿದ್ದ ಸುರೇಶ್ ಅವರು ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಅವರಿಗೆ ಹೃತ್ಪೂರ್ವಕ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಇದೇ ವೇಳೆ ಮಾತನಾಡಿದ ಚನ್ನರಾಯಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿ ದೀಪಾರವರು, ನಾವು ವೇದಿಕೆ ಮೇಲೆ ಕೂತಿರುವವರು ಯಾರು ಖಾಸಗಿ ಶಾಲೆಯಲ್ಲಿ ಓದಿದವರಲ್ಲ, ಎಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿಯೇ ಓದಿ ಉನ್ನತ ಹುದ್ದೆಯನ್ನ ಅಲಂಕರಿಸಿದ್ದೇವೆ. ಹಾಗಾಗಿ ಸರ್ಕಾರಿ ಶಾಲೆಗಳು ಎಂದರೆ ಇತ್ತೀಚಿನ ದಿನಗಳಲ್ಲಿ ಪೋಷಕರಿಗೆ ಒಂದು ರೀತಿಯ ತಾತ್ಸಾರ ಮನೋಭಾವನೆ ಇದೆ. ದಯಮಾಡಿ ಆ ಮನೋಭಾವನೆಯನ್ನ ಹೊರತುಪಡಿಸಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸುವ ಮೂಲಕ ಸರ್ಕಾರಿ ಶಾಲೆಗಳನ್ನ ಉಳಿಸುವ ಬೆಳೆಸುವ ಕಾರ್ಯವನ್ನ ಮಾಡಬೇಕು ಅಂತ ಪೋಷಕರಿಗೆ ಮನವಿ ಮಾಡಿದ್ರು. ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಾವಿಲ್ಲಿ ಯಾರು ವೇದಿಕೆ ಮೇಲೆ ಇದೀವಿ, ಇಷ್ಟೂ ಜನನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದರು. ನಾವೆಲ್ಲ ಅಧಿಕಾರಿಗಳಿದ್ದೀವಿ. ನೀವು IAS ನಮ್ಮ DC ಮೇಡಮು ಸರ್ಕಾರಿ ಶಾಲೆಯಲ್ಲೇ ಓದಿರೋದು, CS ಸರ್ಕಾರಿ ಶಾಲೆಯಲ್ಲಿ ಓದಿರೋದು. ಪ್ರತಿಯೊಬ್ಬರು ಯಾರ್ಯಾರು ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಅಧಿಕಾರಿಗಳು ಸರ್ಕಾರಿ ಶಾಲೆಯಲ್ಲೇ ಓದಿರೋಂಥವ್ರೆ ಸೆಲೆಕ್ಟ್ ಆಗಿರೋದು. ಈಗ ಬರೋದ್ರು ಪರೀಕ್ಷೆ ಬರೋದ್ರು ಸರ್ಕಾರಿ ಶಾಲೆ ವಿದ್ಯಾರ್ಥಿನೇ IAS KS ಮಾಡಕ್ಕೆ ಅಂತ ಒಂದು ನಾಲೆಡ್ಜ್ ಇರ್ತಕ್ಕಂಥದ್ದು. ಬಳಿಕ ಮಾತನಾಡಿದ ಅರ್ಚಕ ಸಂಘದ ರಾಜ್ಯ ಉಪಾಧ್ಯಕ್ಷ ಶ್ರೀಧರ ಮೂರ್ತಿಯವರು, ಸುರೇಶ್ ಅವರು ಕಳೆದ 16 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿಯೇ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇದಕ್ಕೂ ಶಿಕ್ಷಕರಿಗೂ ಮಕ್ಕಳಿಗೂ ಅವಿನಾಭಾವ ಸಂಬಂಧ ಹೇಗಿರುತ್ತೆ ಎಂಬುದನ್ನ ಸುರೇಶ್ ಅವರನ್ನ ನಾವು ನೋಡಿ ಕಲಿತಿದ್ದೇವೆ. ಇವತ್ತು ಅವರು ಈ ಶಾಲೆಯಿಂದ ನಿವೃತ್ತಿ ಆಗುತ್ತಿರುವುದು ನಮಗೆಲ್ಲ ಬೇಸರದ ಸಂಗತಿಯಾದರೂ ಅವರ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ ಮತ್ತು ಸುಖಕರವಾಗಿರಲಿ ಎಂದು ಆಶಯ ವ್ಯಕ್ತಪಡಿಸಿದರು. ಈಗ 14 ವರ್ಷಗಳಿಂದಲೂ ಕೂಡ ನಮ್ಮ ಒಳಗೇರಳ್ಳಿ ಶಾಲೆಯಲ್ಲಿ ಶಾಲೆಗಳಲ್ಲಿ ತುಂಬ ಶ್ರಮವಹಿಸಿ ಎಲ್ಲರಲ್ಲಿ ಒಡನಾಟವನ್ನು ಮಾಡಿ ಎಲ್ಲ ಶಿಕ್ಷಕರಲ್ಲಿ ಎಲ್ಲ ಮಕ್ಕಳಲ್ಲಿ ಎಲ್ಲ ಗ್ರಾಮಸ್ಥರಲ್ಲಿ ಹಾಗೂ ನಮ್ಮ ಪ್ರೌಢಶಾಲೆಯಲ್ಲೂ ಕೂಡ ಎಲ್ಲ 2 ಶಾಲೆಗಳಲ್ಲಿ ಪ್ರೀತಿಯಾಗಿ ಒಂದು ಕೆಲಸವನ್ನು ಮಾಡಿಕೊಂಡು ಇವತ್ತು ಅವರ ವೃತ್ತಿಗೆ ಇವತ್ತು ನೇಮಕ ಆಗ್ತದೆ. ಬಹಳ ಒಂದು ಕಣ್ಣೀರಿನ ಒಂದು ಇದಾಗ್ತಾ ಇದೆ. ತುಂಬ ಒಳ್ಳೆಯ ಮಕ್ಕಳಿಗೆ ಬೋಧನೆಗಳು, ಆಟಗಳಲ್ಲಾಗಲಿ ಪಾಠಗಳಾಗಲಿ ಎಲ್ಲ ಶಿಕ್ಷಣಗಳಲ್ಲಿ ಬಹಳ ಉತ್ತಮ ಪದಗಳನ್ನು ಹೆಸರುಗಳನ್ನು ಬಳಸಿ ಹೋಗ್ತಾ ಇದ್ದಾರೆ. ಹಾಗಾಗಿ ನಮಗೆ ಎಲ್ಲರ ಪರವಾಗಿ ಕಾರ್ಯಕ್ರಮದಲ್ಲಿ CRP ಅನಿಲ್ ಕುಮಾರ್, ಶಿಕ್ಷಣ ಇಲಾಖೆಯ ಸಮನ್ವಯ ಅಧಿಕಾರಿಗಳು ಮತ್ತು SDMC ಅಧ್ಯಕ್ಷ ರಂಗಸ್ವಾಮಿ ಸೇರಿದಂತೆ ಒಳಗೇರಳ್ಳಿ ಗ್ರಾಮದ ಗ್ರಾಮಸ್ಥರು ಮತ್ತು ಶಾಲಾ ಮುಖ್ಯೋಪಾಧ್ಯಾಯಿನಿ ಶಿವಮ್ಮ ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮನ್ ಸಂತೋಷ್ ಕುಮಾರ್ ಜೊತೆ BJ ಶಿವಸ್ವಾಮಿ, ಒಳಗೇರಹಳ್ಳಿ.